8 ಬಾಕಿ ಉಳಿದಿದೆ ಅನೌನ್ಸ್ ಮಾಡುವ ಕ್ಷೇತ್ರಗಳು. ಆ ಪೈಕಿ 5 ಬಿಜೆಪಿಯದ್ದು ಅಂತ ಹೇಳಲಾಗ್ತಾ ಇದೆ. ಬಹುತೇಕ ಬೆಳಗಾವಿ ಶೆಟ್ಟರ್ ಅವರನ್ನ ಅಲ್ಲಿಂದ ಕಣಕ್ಕಿಳಿಸಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗೆ ಉತ್ತರ ಕನ್ನಡ ಹಾಲಿ ಸಂಸದರು ಅನಂತಕುಮಾರ್ ಹೆಗಡೆ, ಅಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರು ಕೂಡ ಮುನ್ನೆಲೆಯಲ್ಲಿದೆ. ಹೀಗಾಗಿ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಡುತ್ತೆ ಕುತೂಹಲ ಮುಂದುವರೆದಿದೆ. ರಾಯಚೂರು ಕ್ಷೇತ್ರ ಕೂಡ, ರಾಯಚೂರು ಲೋಕಸಭಾ ಕ್ಷೇತ್ರ ಹಾಗೆ ಚಿತ್ರದುರ್ಗ, ಚಿಕ್ಕಬಳ್ಳಾಪುರ 3 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಯ ಕ್ಯಾಂಡಿಡೇಟ್ಗೆ ಪ್ರಬಲ ಪೈಪೋಟಿ ನಡೆದೇ ಇದೆ. ಹಾಗೆ ಈಗ ಆಲ್ರೆಡಿ ಒಂದಷ್ಟು ಸೂಚನೆ ಸಿಕ್ಕಿರೋ ಕಡೆಗಳಲ್ಲಿ ಬಂಡಾಯ ಕೂಡ ಕೇಳೋಕೆ ಸಿಗ್ತಾ ಇದೆ. ಈ 5 ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆಯ ಕಸರತ್ತು ಈಗಲೂ ಕೂಡ ಮುಂದುವರೆದಿದೆ. ಮತ್ತೊಂದು ಕಡೆ JDSಗೆ ಯಾವ ಕ್ಷೇತ್ರ ಸಿಗುತ್ತೆ, ಈ 3 ಕ್ಷೇತ್ರಗಳು ಯಾವ್ದ್ಯಾವುದು, ಅದ್ರ ಬಗ್ಗೆ ಒಂದು ಗಮನಿಸ್ತಾ ಹೋಗೋಣ. ಯಾವೆಲ್ಲ ಸಿಗಬಹುದು ಅನ್ನೋ ಲೆಕ್ಕಾಚಾರ. ಮಂಡ್ಯ, ಹಾಸನ, ಕೋಲಾರ. ಮಂಡ್ಯದ ನಾನು ಆಲ್ರೆಡಿ ಹೇಳಿದೆ, ಸುಮಲತಾ ಅವರು ಬಹುತೇಕ ಅಲ್ಲಿಂದ ನಿಲ್ಲೋದಿಲ್ಲ ಅನ್ನೋದೇ. ಚಿಕ್ಕಬಳ್ಳಾಪುರದಿಂದ ಅವರನ್ನ ಕಂಟೆಸ್ಟ್ ಮಾಡಿ ಅಂತ ಹೇಳ್ಬೋದು, ಅದಕ್ಕೋಸ್ಕರನೇ ಕರೆಸ್ಕೊಂಡಿದ್ದಾರೆ ಅನ್ನೋ ಚರ್ಚೆ ಕೂಡ ಇವತ್ತು ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ಹಾಗೆ ಹಾಸನ, ಪ್ರಜ್ವಲ್ ರೇವಣ್ಣ ಅವರು ಹಾಲಿ ಸಂಸದರು, ಅವರಿಗೇನೆ ಟಿಕೆಟ್ ಹೋಗುತ್ತಾ ಕುತೂಹಲ. ಹಾಗೆ ಕೋಲಾರ, JDS ಪಾಲಾದ್ರೆ ಯಾರಾಗ್ತಾರೆ ಕೋಲಾರದಿಂದ ಅಭ್ಯರ್ಥಿ. ಹೀಗೆ ಇರುವ 8 ಕ್ಷೇತ್ರಗಳ ಪೈಕಿ 5 ಬಿಜೆಪಿ, 3 JDS ಆದರೂ ಕೂಡ ಅಭ್ಯರ್ಥಿಗಳು ಯಾರು ಅನ್ನೋ ಚರ್ಚೆ ಈಗಲೂ ಕೂಡ ಮುಂದುವರೆದಿದೆ.